ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಮೊನ್ನೆ ಪ್ರಧಾನಮಂತ್ರಿಗಳು ಹೈದರಾಬಾದ್ನಲ್ಲಿ ನಡೆದಂಥ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಕಡಿಮೆ ಮಾಡಬೇಕು, ದೇಶದಲ್ಲಿ ಕಾರ್ಪೂಲಿಂಗನ್ನು ಜಾಸ್ತಿ ಬಳಕೆ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಸಿಸ್ಟಮನ್ನು ಕಂಪನಿಗಳು ಕೂಡ ಬಳಕೆ ಮಾಡಬೇಕು ಅಂತ ಹೇಳುವಂಥ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಟ್ಯಾಕ್ಸಿ ಮಾಲೀಕರು, ಟ್ರಾವೆಲ್ ಉದ್ಯಮ ನಡೆಸುವಂಥವರು ಮತ್ತು ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಸಂಘಟನೆ ಆದ ಕಾರಣ ನಾವು ಇವತ್ತು ಪ್ರಧಾನಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾವು ಹಿಂದೆ ಕೂಡ ಕಳೆದ 60 ದಿವಸಗಳಿಂದ ಏನು ಇರಾನ್ ಮತ್ತು USA ಇಸ್ರೇಲ್ ಯುದ್ಧದಿಂದ ಆಗ್ಬಿಟ್ಟು ಹಾರ್ಮೋಜ್ ಜಲಸಂಧಿಯಲ್ಲಿ ನಮಗೆ ಬರುವಂಥ ತೈಲಗಳು ಸ್ಟಾಪ್ ಆದ ಮೇಲೆ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಕೂಡ ಕಡಿಮೆ ಆದಂಥ ಸಂದರ್ಭದಲ್ಲಿ ನಮಗೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿಯಲ್ಲಿ ಕೊಡುವಂಥ ಲೋನ್ಗಳ ಫೆಸಿಲಿಟಿಗಳನ್ನು ಕೇಳಿದ್ದೀವಿ. ಆದರೆ ಫ್ಲೈಟ್ ಸಂಸ್ಥೆಗಳಿಗೆ ಇಮಿಡಿಯೇಟ್ಲಿ ಕೊಟ್ಬಿಟ್ಟು ನಮ್ಮಂಥ MSME ಆಪರೇಟರ್ಗೆ ಅಂದರೆ ಸ್ಮಾಲ್ ಸರ್ವಿಸ್ ಕೊಡುವಂಥವರಿಗೆ ಇನ್ನೂ ಬ್ಯಾಂಕ್ಗಳಿಂದ ನಮಗೆ ಬರುವಂಥ ವ್ಯವಸ್ಥೆಗಳು ಆಗಲಿಲ್ಲ. ಅದು ಹಾಗೆ ಇರಲಿ. ಎರಡನೇದಾಗಿ ಇವಾಗ ನಾನು ಹೇಳಕ್ಕೆ ಹೊರಟಿರುವಂಥದ್ದು 9 ವಿಷಯಗಳ ಮೇಲ್ಗಡೆ ಪ್ರಧಾನಮಂತ್ರಿಗಳು ಹೈದರಾಬಾದ್ನಲ್ಲಿ ಕೆಲವೊಂದು ಸೂಚನೆಗಳನ್ನು MSME ಉದ್ಯಮ ನಡೆಸುವಂಥವರಿಗೆ, ಸೇವಾ ಕ್ಷೇತ್ರದಲ್ಲಿ ಉದ್ಯಮ ನಡೆಸುವವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಕಡಿಮೆ ಮಾಡಿ ನಮ್ಮ ದೇಶದಿಂದ ಡಾಲರ್ ಕರೆನ್ಸಿ ಹೊರ ದೇಶಗಳಿಗೆ ಹೋಗಬಾರ್ದು ಅಂತ ಹೇಳೋ ಉದ್ದೇಶಕ್ಕೆ ಅವ್ರು ಹೇಳಿದ್ದಾರೆ. ಅದೇ ಥರನೇ ಗೋಲ್ಡ್ ಪರ್ಚೇಸಿಂಗ್ ಆಗಲಿ ಅದನ್ನು ಕೂಡ 1 ವರ್ಷಗಳ ಕಾಲ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಕೂಡ ವೆಲ್ಕಮ್ ಮಾಡ್ತೀವಿ. ಆದರೆ ನಮ್ಮ ಬಿಸ್ನೆಸ್ನಲ್ಲಿ ನಮ್ಮ ಸಸ್ಟೈನೇಬಿಲಿಟಿಗಾಗಿ ಮಾಡುವಂಥ ಒಂದು ವ್ಯಾಪಾರ ನಮ್ಮದು ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಪ್ಯಾರಲಲ್ ಆಗಿ ನಾವು ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿರ್ತೀವಿ. ಈ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳುವಂಥದ್ದು ನಾವು ಕಾರ್ಮಿಕರನ್ನು ಕಂಪನಿಯಿಂದ ಮನೆಗೆ ಕರ್ಕೊಂಡು ಬರೋದು, ಮನೆಯಿಂದ ಕಂಪನಿಗೆ ಕರ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯುತವಾದಂಥ ಕೆಲಸ. ಇದಕ್ಕಾಗಿ ವಾಹನಗಳನ್ನು ಕೂಡ ನಾವು ಹೊಂದಿದ್ದೀವಿ. ಆ ವಾಹನಗಳಿಗೆ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನು ತಗೊಂಡಿದ್ದೀವಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಿಂದ ರಹದಾರಿಗಳನ್ನು ಹೊಂದಿದ್ದೀವಿ, ಟ್ಯಾಕ್ಸ್ಗಳನ್ನು ಕಟ್ಟಿದ್ದೀವಿ, ಅದಕ್ಕಾಗಿ ಚಾಲಕರನ್ನು ನೇಮಕ ಮಾಡ್ಕೊಂಡಿರ್ತೀವಿ. ಇದು ಕೂಡ ನಮ್ಮ ದೇಶದ ಸಸ್ಟೈನೇಬಿಲಿಟಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಇದು ಕೂಡ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಅವರು ಪ್ಯಾರಲಲ್ ಆಗಿ ಪರ್ಯಾಯವಾಗಿ ಅವರು ಕಾರ್ಪೂಲಿಂಗ್ ಬಳಕೆ ಮಾಡಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದು ನಮಗೆ ಭಾಳ ಖೇದವನ್ನು ಕೊಡ್ತಾ ಇರುವಂಥ ವಿಷಯ ಇದು. ಯಾಕಂದರೆ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಪ್ಯಾರಲಲ್ ಆಗಿ ನಾವು ಹಲವಾರು ವರ್ಷಗಳಿಂದ ಸೇವೆ ಕೊಡುವಂಥದ್ದು ಮತ್ತು ಕರೋನಾದಿಂದ ನಾವು 1.5 ಇಯರ್ 2 ಇಯರ್ಸ್ಗಳ ಕಾಲ ಬಿಸ್ನೆಸ್ ಕಳ್ಕೊಂಡು ಇವಾಗಷ್ಟೇ ಚೇತರಿಕೆ ಕಾಣ್ತಾ ಇದ್ದೀವಿ. ಈ ಉದ್ಯಮದಲ್ಲಿ ನಮಗೆ ಬೇಕಾದಂತಹ ಸೇವೆಗಳಿಗೆ ಪರ್ಯಾಯವಂತ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರ ಕೂಡ ಮಾಡಬೇಕಾಗಿತ್ತು. ನಾನು ಇವಾಗ 3ನೇದಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. 77 ದಿವಸಗಳಿಂದ ಅಂತಾರಾಷ್ಟ್ರೀಯ ಯುದ್ಧಗಳು ನಡೀತಾ ಇದೆ. ಇರಾನ್ ಮತ್ತು USA ಇಸ್ರೇಲ್ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪರ್ಯಾಯವಾಗಿ ಇಂಧನಕ್ಕೆ ಬೇಕಾದಂಥದ್ದು ಕೆಲಸಗಳನ್ನು ಮಾಡಬೇಕಾಗಿದ್ದು ಕೂಡ ಕೇಂದ್ರ ಸರ್ಕಾರನೇ ಮುಂದೆ ನಿಂತುಬಿಟ್ಟು ನಮಗೆ ಬೇಕಾದಂಥ ಇಂಧನವನ್ನು ಕೊಡುವಂಥ ಕೆಲಸಗಳನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ನಮಗೆ ಇರಾನ್ನಿಂದ ಬರುವಂಥ ಏನು ಹಾರ್ಮೋಜ್ ಜಲಸಂಧಿಯಲ್ಲಿ ಏನು ಇಶ್ಯೂ ಇದೆಯೋ ಪರ್ಯಾಯವಾಗಿ ಇಂಧನ ನಮಗೆ ದೇಶಕ್ಕೆ ಕೊಡುವಂಥ ಕೆಲಸಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡಲಿ ಅಂತ ಇನ್ನೊಮ್ಮೆ ಹೇಳ್ತಾ, ನಾನು ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ವರ್ಕ್ ಫ್ರಮ್ ಹೋಮ್ ಸ್ಥಿತಿಗೆ ಕಂಪನಿಗಳನ್ನು ಒಯ್ಯುವಂಥದ್ದಕ್ಕೆ ಮಾತಾಡೋದು ಅಷ್ಟು ಇಷ್ಟ ಆಗ್ತಾ ಇಲ್ಲ ನಮಗೆ. ದೇಶದಾದ್ಯಂತ ಸಾಧಾರಣ 1.5 ಕೋಟಿ ವಾಹನಗಳು ಇವತ್ತು ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ಗಾಗಿ ರಿಜಿಸ್ಟರ್ ಆಗಿಬಿಟ್ಟು ಸೇವೆ ಕೊಡ್ತಾ ಇದೆ. ಇವರಿಗೆಲ್ಲರಿಗೂ ಕೂಡ ಆರ್ಥಿಕವಾದಂಥ ದೊಡ್ಡ ನಷ್ಟ ಆಗುತ್ತೆ. ಈಗಾಗಲೇ ಕಳೆದ ವರ್ಷ ನಡೆದಂಥ ಏನು ಕಾಶ್ಮೀರದಲ್ಲಿ ಉಗ್ರವಾದಿಗಳ ಒಂದು ತಲೆಹರಟೆಯಿಂದ ಆದಂಥ ಉಪದ್ರ ಇವಾಗಷ್ಟೇ ಚೇತರಿಕೆ ಕಾಣ್ತಾ ಇದೆ. ಈಗ 70 ದಿವಸಗಳಿಂದ ನಮಗೆ ಮಧ್ಯಪ್ರಾಚ್ಯದಿಂದ ಬರುವಂಥ ಪ್ರವಾಸಿಗಳು ಬರ್ತಾ ಇಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಕೂಡ ಕಡಿಮೆ ಆಗಿದೆ. ಇಂಥ ನಡುವೆ ಈ ಥರ ನಮ್ಮ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ, ಟ್ರಾವೆಲ್ ಉದ್ಯಮಕ್ಕೆ ಇಷ್ಟು ದೊಡ್ಡವಾದಂಥ ಇದನ್ನು ಕೊಡಬೇಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿದ್ದೀನಿ. ಕೇಂದ್ರ ಸರ್ಕಾರಕ್ಕೆ ಪದೇ ನಾವು ಮನವಿಗಳನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಸಾರಿಗೆ ಉದ್ಯಮ ಇವಾಗಲೇ ನೆಲಕಚ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ತೊಂದರೆಗಳನ್ನು ಕೊಡಬೇಡಿ ಅಂತ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.